ನಾಲಿಗಿಂದಲಿ ಸ್ವೀಕರಿಪರಸ ಪಾಲು ಮೊದಲಾದದರೊಳಗೆ ಘೃತ ತೈಲ ಪಕ್ವ ಪದಾರ್ಥದೊಳಗಿಹ ಚಂದ್ರನಂದನನ ಪಾಲಿಸುವ ಧಾಕ್ಷ ಜನ ಚಿಂತಿಸು ಸ್ಥೂಲ ಕೂಷ್ಮಾಂಡ ತಿಲಮಾಶಜ ಈ ಲಲಿತ ಭಕ್ಷದಲ್ಲಿ ದಕ್ಷನು ಲಕ್ಷ್ಮೀ ನರಸಿಂಹ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 19. ನಾಲಿಗೆಯಿಂದಲಿ ಸ್ವೀಕರಿಪರಸ ಹಾಲು ಮೊದಲಾದರೊಳಗೆ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ನೈವೇದ್ಯ ಸಮರ್ಪಣಾ ಕ್ರಮವನ್ನು ಮುಂದುವರಿಸಿ ಹೇಳುತ್ತಾರೆ. ನಾಲಿಗೆಯಿಂದ ಚಪ್ಪರಿಸಿ ರುಚಿ ನೋಡಿ ಪಾನ ಮಾಡುವ ನೀರು ವ್ಯತಿರಿಕ್ತ ಹಸುವಿನ ಹಾಲು, ಪಾನಕ, ಶರ್ಕರ ಮಿಶ್ರ ರಸಗಳು ಇತ್ಯಾದಿ ವಸ್ತುಗಳಲ್ಲಿ ಶುದ್ಧವಾದ ತುಪ್ಪ ಮತ್ತು ಎಣ್ಣೆಯಲ್ಲಿ ಕರೆದ ಮತ್ತು ಮಾಡಿದ ಪದಾರ್ಥಗಳಲ್ಲಿ ಚಂದ್ರನಂದನನಾದ ಬುಧನು ಅಭಿಮಾನಿಯು. ಬುಧನಲ್ಲಿ ಅಧೋಕ್ಷಜ ನಾಮಕ ಶ್ರೀ ಪರಮಾತ್ಮನು ನಿಯಾಮಕನಾಗಿದ್ದಾನೆ. ಎಂದೆಂದಿಗೂ ಅಪಕರ್ಷವನ್ನು ಹೊಂದಿರದ ಶ್ರೀ ಪರಮಾತ್ಮನಿಗೆ ಅಧೋಕ್ಷಜ ಎಂಬ ನಾಮ. ಜಾನು ಕದಾಚಿದಪಿ ಅಧಃ ನ ಕ್ಷೀಯತೇನ ಕ್ಷಯತಿ ಗಚ್ಚತೀತಿ ಅಧೋಕ್ಷಜಃ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಪರಿಷ್ಕಾರ ರೂಪದಲ್ಲಿ ಹೇಳಿದ್ದಾರೆ. 415ನೇ ನಾಮ ಬೂದುಗುಂಬಳಕಾಯಿ ಸ್ಥೂಲ ಕೂಷ್ಮಾಂಡ. ಇದನ್ನು ಉಪಯೋಗಿಸಿ ತಯಾರಿಸಿದ ಸಂಡಿಗೆ, ಇತರ ವಸ್ತುಗಳಿಂದ ತಯಾರಿಸಿದ ಹಪ್ಪಳ, ಇವುಗಳನ್ನು ಎಣ್ಣೆಯಲ್ಲಿ ಕರಿದು ತಿಲ, ಉದ್ದು, ಮಾಷ ಇವುಗಳಿಂದ ಮಾಡಿದ ಒಡೆ ಇತ್ಯಾದಿ ಭೋಜ್ಯ ವಸ್ತುಗಳು, ಇವುಗಳನ್ನು ಲಲಿತ ಭಕ್ಷ್ಯಗಳು ಎಂದು ಕರೆದಿರುತ್ತಾರೆ. ಈ ವಸ್ತುಗಳಲ್ಲಿ ದಕ್ಷ ಪ್ರಜಾಪತಿಯು ಅಭಿಮಾನಿ. ದಕ್ಷನಲ್ಲಿ ಅಂತರ್ಗತನಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವರನ್ನು ಚಿಂತಿಸಬೇಕು. ಹಾಲು, ಪಾನಕ, ಮಧುರ ದ್ರವ್ಯಗಳು ಮತ್ತು ತುಪ್ಪ, ಎಣ್ಣೆಯಲ್ಲಿ ಕರೆದ ಭಕ್ಷ್ಯಗಳಲ್ಲಿ ಚಂದ್ರನಂದನನಾದ ಬುಧನು, ತದಂತರ್ಗತ ಭಗವದ್ರೂಪ ಶ್ರೀ ಅಧೋಕ್ಷಜ. ಲಲಿತ ಭಕ್ಷ್ಯಗಳಲ್ಲಿ ನರಸಿಂಹ ಅಭಿಮಾನಿ ದೇವತಾ, ದಕ್ಷ ಪ್ರಜಾಪತಿ ತದಂತರ್ಗತ ಭಗವದ್ರೂಪ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.